ನಮಸ್ಕಾರ ಗೆಳೆಯರೇ, ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ದಿನ ನಾವು ನಿಮ್ಮ ಚಿಕ್ಕಮಗಳೂರು, ಮಂಡ್ಯ, ಕೊಡಗು ಡಿಸಿಸಿ ಬ್ಯಾಂಕ್ ಸಂಬಂಧಪಟ್ಟಂತೆ 2024 ರಿಕ್ರೂಟ್ಮೆಂಟ್ FT ST ಬಗ್ಗೆ ನೋಡ್ತೋಗೋಣ. ಇವತ್ತು ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಬಗ್ಗೆ ನೋಡ್ತೋಗೋಣ. ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಬಗ್ಗೆ 3 ರಿಂದ 4 ಕ್ವಶನ್ ತೆಗಿತಾರೆ. 3 ರಿಂದ 4 ಕ್ವಶನ್ ಕಂಪಲ್ಸರಿ ಬಂದೇ ಬರುತ್ತೆ. ಸೊ ಮೋಸ್ಟ್ ಯಾವ್ದು ಈ ವಿಡಿಯೋದಲ್ಲಿ ಯಾವ್ಯಾವ ಆಗ್ತಿವಿ ಅದೆಲ್ಲನೂ 100% ಎಕ್ಸಾಮಿನೇಷನ್ ಬರುವಂಥದ್ದು, 100% ಬರುವಂಥದ್ದೇನೆ ತೆಗೆದು ಹಾಕಿರ್ತೀವಿ. ನೀಟಾಗಿ ಒಂದು ಶಾರ್ಟ್ ನೋಟ್ಸ್ ಮಾಡಿ ಇಟ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಒಳಗಡೆ ಎಂಟ್ರಾಗೋಣ. ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಮ್ಯಾಕ್ಸಿಮಮ್ ನಂಬರ್ ಪೀಪಲ್ ಶೇರ್ ಮಾಡಿ. ಯಾರಿಗಾರ PDF ಮೆಟೀರಿಯಲ್ ಅವಶ್ಯಕತೆ ಇದೆ ಈ ನಂಬರ್ಗೆ ವಾಟ್ಸಪ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಸ್ಲೈಡ್ಗೆ ಎಂಟ್ರಾಗೋಣ. ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿ ಬಗ್ಗೆ ನೋಡ್ತೋಗೋಣ. ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿ ಬಗ್ಗೆ ಇದು ಜಪಾನಿನ ಚಿತ್ರ ನಿರ್ದೇಶಕ ಹಯಾವೋ ಮಿಯಾಜಾಕಿ ಅವ್ರಿಗೆ ಬಂದಿದೆ. ರಾಮನ್ ಮ್ಯಾಗ್ಸೆಸೆ ಅವಾರ್ಡ್ ಯಾರಿಗೆ ಬಂದಿದೆಯಪ್ಪ ಅಂದ್ರೆ ಜಪಾನಿನ ಚಿತ್ರ ನಿರ್ದೇಶಕ ಹಯಾವೋ ಮಿಯಾಜಾಕಿ ಅವ್ರಿಗೆ ಬಂದಿದೆ. ಹಯಾವೋ ಮಿಯಾಜಾಕಿ ಅವ್ರಿಗೆ. ಇನ್ನ ರಾಮನ್ ಮ್ಯಾಗ್ಸೆಸೆ ಅವಾರ್ಡ್ ಬಗ್ಗೆ ನೋಡ್ತಾ ಹೋಗೋದಾದ್ರೆ ಇದು ಏಷ್ಯಾದ ನೊಬೆಲ್ ಅಂತೇಳಿ ಪ್ರಸಿದ್ಧಿ ಆಗಿರ್ತಕ್ಕಂಥ ಅವಾರ್ಡು. ಇದನ್ನ ಈ ಸತಿ ಹಯಾವೋ ಮಿಯಾಜಾಕಿ ಅವರು ಬಂದಿದೆ. ಇದನ್ನ ಏಷ್ಯಾದ ನೊಬೆಲ್ ಪ್ರಶಸ್ತಿ ಅಂತೇಳಿ ಕರೀತಾರೆ. ಏಷ್ಯಾದ ನೊಬೆಲ್ ಪ್ರಶಸ್ತಿ ಅಂತೇಳಿ ಕರೀತಾರೆ. ಏಷ್ಯಾದ ನೊಬೆಲ್ ಯಾವ್ದಪ್ಪ ಅಂದ್ರೆ ಇದೇನೇನೆ ರಾಮನ್ ಮ್ಯಾಗ್ಸೆಸೆ ಅವಾರ್ಡು. ನೆಕ್ಸ್ಟ್ ರಾಮನ್ ಮ್ಯಾಗ್ಸೆಸೆ ಅವಾರ್ಡ್ ಬಗ್ಗೆ ನೋಡ್ತಾ ಹೋಗೋದಾದ್ರೆ ಒಂದೆರಡು ಲೈನು. ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿಯು ಅಸಾಧಾರಣ ಸಮಗ್ರತೆ, ಧೈರ್ಯ ಮತ್ತು ಸೇವೆಯನ್ನು ಪ್ರದರ್ಶಿಸಿದ ವ್ಯಕ್ತಿಗಳಿಗೆ ಅಥವಾ ಸಂಸ್ಥೆಗಳನ್ನ ಗುರುತಿಸತಕ್ಕಂಥ ವಾರ್ಷಿಕ ಪ್ರಶಸ್ತಿಯಾಗಿದೆ. ಯಾರಿಗೆ ಕೊಡ್ತಾರಪ್ಪ ಅಂದ್ರೆ ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿ ಅಸಾಧಾರಣವಾದಂತ ಸಮಗ್ರತೆ, ಧೈರ್ಯ ಮತ್ತು ಸೇವೆಯನ್ನು ಪ್ರದರ್ಶಿಸಿದಂತ ಸಾಮಾಜಿಕ ಸೇವೆಗೂ ಸಿಗುತ್ತೆ. ಗೌರ್ಮೆಂಟ್ ಎಂಪ್ಲಾಯೀಸ್ಗೂ ಸಿಕ್ಕಿದೆ. ಇನ್ನ ವ್ಯಕ್ತಿಗಳನ್ನ ಅಥವಾ ಸಂಸ್ಥೆಗಳನ್ನ ಗುರುತಿಸಿ ನೀಡ್ತಕ್ಕಂಥ ಅವಾರ್ಡ್ ಇದು ಏಷ್ಯಾದ ಪ್ರಧಾನ ಪ್ರಶಸ್ತಿ ಅಂತಾನೆ ಹೇಳ್ಬೋದು. ಏಷ್ಯಾದಲ್ಲಿ ಅತ್ಯುನ್ನತವಾದಂತ ಗೌರವ. ಏಷ್ಯಾದಲ್ಲಿ ಉತ್ಸಾಹ ಮತ್ತು ಪರಿವರ್ತಕ ನಾಯಕತ್ವದಲ್ಲಿ ಶ್ರೇಷ್ಠತೆಯನ್ನು ಆಚರಿಸೋದಕ್ಕೆ ಈ ಅವಾರ್ಡ್ ನ ನೀಡ್ತಾ ಬರ್ತಾರೆ. ಇನ್ನು 1958 ರಿಂದ 2008 ವಾರ್ಷಿಕವಾಗಿ 6 ವಿಭಾಗದಲ್ಲಿ ಪ್ರಶಸ್ತಿ ನೀಡಲಾಗ್ತಾ ಇತ್ತಂತೆ. 6 ವಿಭಾಗದಲ್ಲಿ ನೀಡಲಾಗ್ತಾ ಇತ್ತು. 6 ವಿಭಾಗಗಳು 6 ಸೆಕ್ಟರ್ಸ್ ಅಲ್ಲಿ ಕೊಡ್ತಾ ಇದ್ದಾರೆ. ಇನ್ನ ಪ್ರಶಸ್ತಿ ಪಡೆದಂತ ಭಾರತೀಯರ ಪಟ್ಟಿ ನೋಡೋದಾದ್ರೆ ರವಿ ಕಣ್ಣನ್ 2023, ಇದು 2024 ಹಿಂದೆ ಹೇಳಿದ್ದು. ಈ 2023 ರವಿ ಕಣ್ಣನ್ ಅಂತ ಹೀರೋ ಫಾರ್ ಹೋಲಿಸ್ಟಿಕ್ ಹೆಲ್ತ್ ಕೇರ್ ವಿಭಾಗದಲ್ಲಿ ಇವ್ರಿಗೆ ಬಂದಿದೆ. ಇನ್ನು ರವೀಶ್ ಕುಮಾರ್ ಅವರು 2019 ಭಾರತೀಯ ಪತ್ರಕರ್ತ. ಇನ್ನು ಕಿರಣ್ ಬೇಡಿ 1984. ಇನ್ನು ಸುಮಾರು ಜನಕ್ಕೆ ಬಂದಿದೆ. ಇವರು ಇಂಪಾರ್ಟೆಂಟ್. ನೆಕ್ಸ್ಟ್ ಎರಾಸ್ಮಸ್ ಅವಾರ್ಡ್ ನೋಡ್ತೋಗೋಣ. ಎರಾಸ್ಮಸ್ ಅವಾರ್ಡ್ ನ ಏನಕ್ಕೆ ಕೊಟ್ಟಿದಾರಪ್ಪ ಅಂದ್ರೆ ಹವಾಮಾನ ಬದಲಾವಣೆ ಬಿಕ್ಕಟ್ಟಿಗೆ ಸಂಬಂಧಿಸಿದ ವಿಷಯವನ್ನ ಹೆಚ್ಚು ಗಮನ ಸೆಳೆಯುವಂತೆ ಬರೆದಂತ ಒಂದು ಲೇಖನಕ್ಕೆ ಇಮ್ಯಾಜಿನಿಂಗ್ ದಿ ಅನ್ಥಿಂಕಬಲ್ ಎಂಬತಕ್ಕಂತ ಒಂದು ಲೇಖನಕ್ಕೆ ಯಾರು ಬರ್ದಿದ್ದಾರೆ? ಅಮಿತಾವ್ ಘೋಷ್ ಅಂತಕ್ಕಂಥವ್ರು ಬರ್ದಿದ್ದಾರೆ. ಇವ್ರಿಗೆ ಎರಾಸ್ಮಸ್ ಅವಾರ್ಡ್ ನ ನೀಡಲಾಗಿದೆ. ಇನ್ನ ನೆದರ್ಲ್ಯಾಂಡ್ ನಲ್ಲಿರ್ತಕ್ಕಂಥ ಪ್ರೀಮಿಯಂ ಎರಾಸ್ಮಿಯಂ ಪ್ರಶಸ್ತಿನ ಇದನ್ನ ನೀಡ್ತಾ ಬರ್ತಾ ಇದ್ದಾರೆ. ಯಾರು ನೀಡ್ತಾ ಇದ್ದಾರೆ ಅಂತಾನು ಕೇಳ್ತಾರೆ. ಇನ್ನ ಈ ಪ್ರಶಸ್ತಿಯನ್ನ ನೆದರ್ಲ್ಯಾಂಡ್ ನಲ್ಲಿ ನೀಡ್ತಾ ಬರ್ತಾರೆ. ಇನ್ನು ಅಮಿತಾವ್ ಘೋಷ್ ಅವರು ಜ್ಞಾನಪೀಠ ಪ್ರಶಸ್ತಿ ಇವ್ರಿಗೆ ಎಷ್ಟನೇ ಇಸ್ವಿಲಿ ಬಂತಪ್ಪ ಅಂದ್ರೆ 2010 ಇಸ್ವಿನಲ್ಲಿ ಬಂತು. 2010 ಇಸ್ವಿನಲ್ಲಿ ಇವ್ರಿಗೆ ಜ್ಞಾನಪೀಠ ಪ್ರಶಸ್ತಿ ಅವಾರ್ಡ್ ಬಂತು ಅಮಿತಾವ್ ಘೋಷ್ ಅವರಿಗೆ. ಇನ್ನ ಇವರು ಹಲವಾರು ತುಂಬಾನೇ ಅವಾರ್ಡ್ಸ್ ಬಂದಿದೆ ಇವರಿಗೆ, ಬಟ್ ಕೃತಿಗಳು ಇಂಪಾರ್ಟೆಂಟ್ ಆಗ್ತವೆ. ಕೃತಿಗಳು ಕೇಳ್ಬಿಟ್ಟೋ ಚಾನ್ಸಸ್ ಇರುತ್ತೆ. ಯಾವ್ದಾವ್ದು ಒಂದು ನೋಡ್ತಗೋಣ. ದಿ ನಟ್ಸ್ ಮೆಗ್ ಕರ್ಸ್ ಅಂತ, ದ ಹಂಗಿ ಟೈಡ್ ಅಂತ, ದ ಗ್ರೇಟ್ ಡಿರೇಜ್ಮೆಂಟ್ ಅಂತ, ಸಿ ಆಫ್ ಪಪ್ಪೀಸ್ ಅಂತ, ರಿವರ್ ಆಫ್ ಸ್ಟೋಕ್ ಅಂಡ್ ಫ್ಲಡ್ ಆಫ್ ಫೈರ್ ಅಂತ. ಇಷ್ಟು ಇಂಪಾರ್ಟೆಂಟ್. ಇವೆಲ್ಲನೂ ಅಮಿತಾವ್ ಘೋಷ್ ಅವ್ರದ್ದೇನೆ. ಇನ್ನ ಎರಾಸ್ಮಸ್ ಅವಾರ್ಡ್ ಬಗ್ಗೆ ಇನ್ನು ಸ್ವಲ್ಪ ಡೀಟೇಲ್ಸ್ ನೋಡ್ತಗೋಣ. 1958 ನಲ್ಲಿ ನೆದರ್ಲ್ಯಾಂಡ್ ನ ರಾಜ ಬರ್ನಾರ್ಡ್ ಪ್ರಶಸ್ತಿನ ಸ್ಥಾಪನೆ ಮಾಡ್ತಾರೆ. ಇನ್ನು ಯುರೋಪ್ ಅಥವಾ ಇತರೆಡೆ ಸಂಸ್ಕೃತಿಗೆ ಅಸಾಧಾರಣ ಕೊಡುಗೆ ನೀಡಿದವರಿಗೆ ಈ ಅವಾರ್ಡ್ ನೀಡ್ತಾ ಬರ್ತಾರೆ. ಪ್ರಶಸ್ತಿ ಮೊತ್ತ 1,50,000 ಯೂರೋಗಳು. ನೆಕ್ಸ್ಟ್ ನೋಡ್ತೋಗೋಣ AAI ಗೋಲ್ಡನ್ ಕಂಪಾಸ್ ಅವಾರ್ಡ್. ನೋಡ್ತೋಗೋಣ. ಅಂತಾರಾಷ್ಟ್ರೀಯ ಜಾಹೀರಾತು ಒಕ್ಕೂಟದಿಂದ ಮಾರ್ಚ್ 2024 ಶ್ರೀನಿವಾಸ್ ರವರಿಗೆ IAI ಗೋಲ್ಡನ್ ಕಂಪಾಸ್ ಪ್ರಶಸ್ತಿನ ನೀಡಲಾಗಿದೆ. ಈ ಪ್ರಶಸ್ತಿಯನ್ನು ಮೊದಲ ಬಾರಿಗೆ ಭಾರತೀಯ ಕೈಗಾರಿಕಾ ಉದ್ಯಮಿಗೆ ನೀಡಿದೆ. ಇವರೊಬ್ಬರು ಭಾರತೀಯ ಕೈಗಾರಿಕಾ ಉದ್ಯಮಿಯಾಗಿದ್ದಾರೆ. ಏನ್ ಸ್ಥಾಪನೆ ಮಾಡಿದಾರಪ್ಪ ಅಂದ್ರೆ ಶ್ರೀನಿವಾಸ್ ಸ್ವಾಮಿರವರು RK ಸ್ವಾಮಿ ಲಿಮಿಟೆಡ್ ಕಂಪನಿ ಅಧ್ಯಕ್ಷರಾಗಿದ್ದಾರೆ. RK ಸ್ವಾಮಿ ಲಿಮಿಟೆಡ್ ಅಂತಕ್ಕಂಥ ಒಂದು ಕಂಪನಿ ಇದೆ, ಅದರ ಅಧ್ಯಕ್ಷರಾಗಿದ್ದಾರೆ. ಮಲೇಷಿಯಾದ ಪೆನಾಂಗ್ ನಲ್ಲಿ 45ನೇ IAA ವಿಶ್ವ ಕಾಂಗ್ರೆಸ್ ಸಮ್ಮೇಳನ ಜರುಗುತ್ತೆ. ಇನ್ನು IAA
ಐಎಎ ವಿಶ್ವ ಕಾಂಗ್ರೆಸ್ ಮಾರ್ಕೆಟಿಂಗ್ ಮತ್ತು ಮಾರ್ಕೆಟಿಂಗ್ ಸಂವಹನ ಉದ್ಯಮವನ್ನ ಪ್ರತಿನಿಧಿಸ್ತಾ ಇರ್ತಕ್ಕಂಥ ಏಕೈಕ ಜಾಗತಿಕ ಒಕ್ಕೂಟವಾಗಿದೆ ಐಎಎ ಬಗ್ಗೆ ಹೇಳೋದಾದ್ರೆ. ಇನ್ನು ಇದರ ಕೇಂದ್ರ ಕಚೇರಿ ಅಮೆರಿಕದ ನ್ಯೂಯಾರ್ಕ್ನಲ್ಲಿದೆ. ಇದಿಷ್ಟು ಡೀಟೇಲ್ಸ್ ಗೊತ್ತಿರಬೇಕು. ಇನ್ನು ನೆಕ್ಸ್ಟ್ ಲೀಫ್ ಎರಿಕ್ಸನ್ ಲೂನಾರ್ ಅವಾರ್ಡ್ ಬಗ್ಗೆ ನೋಡ್ತಾ ಹೋಗೋಣ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯ ಚಂದ್ರಯಾನ 3 ಯೋಜನೆಯು ಲೀಫ್ ಎರಿಕ್ಸನ್ ಲೂನಾರ್ ಪ್ರಶಸ್ತಿಗೆ ಭಾಜನವಾಗಿದೆ. ಚಂದ್ರಯಾನ 3ಗೆ ಲೀಫ್ ಎರಿಕ್ಸನ್ ಲೂನಾರ್ ಅವಾರ್ಡ್ ಬಂದಿದೆ. ಇನ್ನು ಲೀಫ್ ಎರಿಕ್ಸನ್ ಲೂನಾರ್ ಪ್ರಶಸ್ತಿ ಅಪ್ರತಿಮ ನಾರ್ಸ್ ಪರಿಶೋಧಕ ಲೀಫ್ ಎರಿಕ್ಸನ್ ಅವರಿಗೆ ಅವರ ಒಂದು ಸಂಶೋಧನೆಗೆ ನೀಡ್ತಾರೆ, ಅವ್ರ ಹೆಸರಿನಲ್ಲಿ ನೀಡ್ತಾ ಬರ್ತಾರೆ. ಸೊ ಅವ್ರಿಗೆ ಗೌರವಾರ್ಥವಾಗಿ ಗೌರವ ಸೂಚಿಸಬೇಕು ಅನ್ನೋ ಉದ್ದೇಶದಿಂದ ನೀಡ್ತಾ ಇರ್ತಕ್ಕಂಥ ಅವಾರ್ಡು. ಈ ಪ್ರಶಸ್ತಿನ ಐಲ್ಯಾಂಡ್ ನ ಉಸಾವಿಕ್ ನಲ್ಲಿರ್ತಕ್ಕಂಥ ಎಕ್ಸ್ಪ್ಲೋರೇಷನ್ ಮ್ಯೂಸಿಯಂ ನಿಂದ ನೀಡ್ತಾ ಇದ್ದಾರೆ. ಇದೊಂದು ಗೊತ್ತಿರಬೇಕು, ಎಕ್ಸ್ಪ್ಲೋರೇಷನ್ ಮ್ಯೂಸಿಯಂ ಇನ್ ಉಸಾವಿಕ್ ಐಲ್ಯಾಂಡ್, ಇಲ್ಲಿಂದ ನೀಡ್ತಾ ಬರ್ತಾ ಇದ್ದಾರೆ. ಇನ್ನು ಈ ಪ್ರಶಸ್ತಿಯು ಚಂದ್ರನ ಪರಿಶೋಧನೆ ಕ್ಷೇತ್ರದಲ್ಲಿ ಗಮನಾರ್ಹ ಪ್ರಗತಿಯನ್ನು ಸಾಧಿಸಿದ ವ್ಯಕ್ತಿಗಳು ಮತ್ತು ಸಂಸ್ಥೆಗಳಿಗೆ ಮೀಸಲಿಸಿದೆ. ಯಾರಿಗೆ ಕೊಡ್ತಾರೆ ಅಂತ ಕೇಳ್ತಾ ಇರ್ತಾರೆ. ಇದನ್ನ ಯಾರಿಗೆ ಕೊಡ್ತಾರೆ ಕೇಳಬಹುದು, ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಪ್ರತಿಷ್ಠಿತ ಪ್ರಶಸ್ತಿನ ಚಂದ್ರನ ಪರಿಶೋಧನೆಯ ಕ್ಷೇತ್ರದಲ್ಲಿ ಗಮನಾರ್ಹ ಪ್ರಗತಿಯನ್ನು ಸಾಧಿಸಿದ ವ್ಯಕ್ತಿಗಳು ಮತ್ತು ಸಂಸ್ಥೆಗಳಿಗೆ ಮೀಸಲಿಸಲಾಗಿದೆ. ಇದು ಚಂದ್ರನ ಪರಿಶೋಧನೆಗೆ ಸಂಬಂಧಪಟ್ಟಂಗೆ. ಇನ್ನು ಚಂದ್ರಯಾನ 3 ನೋಡ್ತಾ ಹೋಗೋದಾದ್ರೆ, ಚಂದ್ರಯಾನ 3ರಲ್ಲಿ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯ 3ನೇ ಚಂದ್ರಯಾನ ಮತ್ತು ಚಂದ್ರನ ಮೇಲೆ ಸಾಫ್ಟ್ ಲ್ಯಾಂಡಿಂಗ್ ಮಾಡ್ತಕ್ಕಂಥ ಇಸ್ರೋದ 2ನೇ ಪ್ರಯತ್ನ ಇದಾಗಿರುತ್ತೆ. 2ನೇ ಪ್ರಯತ್ನ ಚಂದ್ರಯಾನ 3 ಥೀಮ್ ನೋಡೋದಾದ್ರೆ, ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋದ 3ನೇ ಚಂದ್ರಯಾನ ಇದು, 3ನೇ ಚಂದ್ರಯಾನ. ಮತ್ತು ಚಂದ್ರನ ಮೇಲೆ ಸಾಫ್ಟ್ ಲ್ಯಾಂಡಿಂಗ್ ಮಾಡುವಾಗ ಇಸ್ರೋದ 2ನೇ ಪ್ರಯತ್ನ, ಮೊದಲನೇದು ಪ್ರಾಬ್ಲಮ್ ಆಗಿತ್ತಲ್ಲ ಅದರದ್ದು. ಇನ್ನ ಭೂತಾನ್ ನ್ಯಾಷನಲ್ ಆರ್ಡರ್ ಆಫ್ ಮೆರಿಟ್ ಅವಾರ್ಡ್ ಬಗ್ಗೆ ನೋಡ್ತಾ ಹೋಗೋಣ. ವಿಶ್ವ ಆರೋಗ್ಯ ಸಂಸ್ಥೆಯ ಆಗ್ನೇಯ ಏಷ್ಯಾದ ಪ್ರಾದೇಶಿಕ ನಿರ್ದೇಶಕರಾದಂಥ ಪೂನಂ ಕೇತ್ರಿಪಾಲ್ ಸಿಂಗ್ ಅವರಿಗೆ ಭೂತಾನ್ ನ್ಯಾಷನಲ್ ಆರ್ಡರ್ ಆಫ್ ಮೆರಿಟ್ ಚಿನ್ನದ ಪದಕ ನೀಡಿ ಗೌರವಿಸಲಾಗಿದೆ. ಇನ್ನು ಭಾರತೀಯ ಆಡಳಿತ ಸೇವೆ ನಿವೃತ್ತ ಅಧಿಕಾರಿ ಇವರು, ಭಾರತೀಯ ಆಡಳಿತ ಸೇವೆ IAS ರಿಟೈರ್ಡ್ IAS. ನಂತರದಲ್ಲಿ ಇವರು ಪೂನಂ ಕೇತ್ರಿಪಾಲ್ ಸಿಂಗ್ ಅವರು WHO ಪ್ರಾದೇಶಿಕ ನಿರ್ದೇಶಕರಾಗಿ ಆಯ್ಕೆಯಾದಾಗ ಭೂತಾನ್ನಲ್ಲಿ ಪರಿವರ್ತನಾಶೀಲ ಆರೋಗ್ಯ ಅಂದ್ರೆ ಹೆಲ್ತ್ ಸೆಕ್ಟರ್ ಅಲ್ಲಿ ತುಂಬಾ ರೆವಲ್ಯೂಷನರಿ ಒಂದು ಇದನ್ನ ಇಂಪ್ಲಿಮೆಂಟ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಇವ್ರಿಗೆ ಈ ಅವಾರ್ಡ್ ಬರುತ್ತೆ. ಸೊ ಇಲ್ಲಿಗೆ ವಿಡಿಯೋನ ತುಂಬಾ ಲೆಂತಿ ಆಗುತ್ತೆ, ವಿಡಿಯೋನ ಎಂಡ್ ಮಾಡ್ತಾ ಇದೀನಿ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ಯಾರೆಲ್ಲ PDF ಮೆಟೀರಿಯಲ್ ಅದ್ಭುತವಾಗಿದೆ, ಯಾರಿಗಾರ ಅವಶ್ಯಕತೆ ಇದೆ 160+ ಖಂಡಿತವಾಗ್ಲೂ ಆಗುತ್ತೆ. ಯಾರಿಗಾರ ಅವಶ್ಯಕತೆ ಇದೆ ದಯವಿಟ್ಟು ಮೆಸೇಜ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ. ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿ ಇಮಿಡಿಯೇಟ್ ಆಗಿ. ನಾಳೆ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಬರ್ತೀನಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ. ನಮಸ್ಕಾರ.